ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನಿವತ್ತು ಏನು ಅಡುಗೆ ತೋರಿಸ್ತಿದ್ದೀನಪ್ಪ ಅಂತಂದರೆ, ನೆನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಸಿಹಿ ಕಡುಬು ಮಾಡಿದ್ದು ತೋರಿಸಿದ್ದೆ. ಸೊ ಇವತ್ತು ನಾನು ಉದ್ದಿನಬೇಳೆ ಹಾಕಿಬಿಟ್ಟು ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅಂದರೆ ಸ್ಟಫ್ಡ್ ಕಡುಬಲ್ಲಿ ಸ್ಟಫ್ಡ್ ಉದ್ದಿನಬೇಳೆ ಹಾಕಿಬಿಟ್ಟು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಸೊ ಈಗ ಉದ್ದಿನ ಕಡುಬು ಮಾಡಲಿಕ್ಕೆ ಯಾವ್ಯಾವ ಐಟಮ್ಸ್ ಬೇಕು, ಏನೇನು ಬೇಕು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ನೋಡಿರ್ಬೋದು. ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಉದ್ದಿನಬೇಳೆ, ಹಾಗೆ ಅದರಲ್ಲಿ ಒಂದು 1/4 ಕಪ್ಗಿನ ಹೆಚ್ಚಿಗೆ ಅಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ತೊಳ್ಕೊಂಬಿಟ್ಟು ರಾತ್ರಿ ಎಲ್ಲ ನೆನೆಕ್ಕಿಟ್ಟಿದ್ದೀನಿ. ಸೊ ನೋಡ್ಬೋದು, ಇವಾಗ ಬೆಳಗ್ಗೆ ರಾತ್ರಿ ಎಲ್ಲ ನೆನೆಸಿಟ್ಟಿದ್ನಲ್ವ. ಸೊ ಬೆಳಗ್ಗೆ ನೋಡಿ ಈ ಥರ ಫುಲ್ ನೆಂದಿದೆ ಬೇಳೆ ಎಲ್ಲ. ನೋಡಿ ಉಗುರಲ್ಲಿ ಈ ಥರ ಇದು ಮಾಡಿದರೆ 2 ಭಾಗ ಆಗುತ್ತೆ. ಸೊ ಪೂರ್ತಿ ನೆಂದಿದೆ. ಸೊ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಸೊ ನೋಡ್ತಿರ್ಬೋದು, ನಾನು ಮಿಕ್ಸಿಗೆ ಒಂದು ಅರ್ಧ ಹಾಕ್ಕೊಂಬಿಟ್ಟು, ಯಾವುದೇ ರೀತಿ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬಾರ್ದು. ಸೊ ಹಾಗೆ ರುಬ್ಕೊಳ್ಬೇಕು. ನೋಡಿ ನಾನು ಒಂದು ಅರ್ಧ ಜಾರ್ ಹಾಕ್ಕೊಳ್ತಿದ್ದೀನಿ. ಇದು ಜಾಸ್ತಿ ಹಾಕ್ಕೊಂಡ್ರೆ ಇದು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದಿಲ್ಲ, ಅಂದರೆ ತರಿ ಆಗಿಬಿಡುತ್ತೆ. ಸೊ ನೈಸಾಗಿ ರುಬ್ಕೊಳ್ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ನೋಡ್ತಿರ್ಬೋದು ಯಾವ ರೀತಿಯಾಗಿದೆ ಅಂತ. ಸೊ ಈ ರೀತಿ ರುಬ್ಕೊಳ್ಬೇಕು. ಇದನ್ನು ಒಂದು ಪಾತ್ರೆ ತೆಗೆದುಕೊಳ್ತಿದ್ದೀನಿ. ಇವಾಗ ಮತ್ತೆ ನಾನು ರುಬ್ಕೊಳ್ತಿದ್ದೀನಿ. ಸೊ ಒಂದು 3 ಜಾರಷ್ಟು ಆಗಿದೆ ಅಷ್ಟೇ ಇದು ನಂದು, ನೋಡ್ತಿರ್ಬೋದು. ಸೊ ಇದನ್ನ ಈ ರೀತಿ ರುಬ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಯಿತು. ಸೊ ಇದಕ್ಕೆ ಇವಾಗ ಮತ್ತೆ ಏನೇನು ಮಸಾಲೆ ಹಾಕಬೇಕು ಅನ್ನೋದು ನೋಡಿ. ನಾನು 1 ಹಿಡಿಯಷ್ಟು, ಅಂದರೆ ನನ್ನ ಮುಷ್ಟಿಯಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸೊ ಅದೆರಡು ರುಬ್ಕೊಂಡ ನಂತರ ನೋಡ್ತಿರ್ಬೋದು ರುಬ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಕರಿಬೇವು ತೊಗೊಳ್ತಿದ್ದೀನಿ. ಸೊ ಕರಿಬೇವು, ಹಾಗೆ ಒಂದು 3-4 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ನೀಟಾಗಿ ರುಬ್ಕೊಳ್ಳೋಣ. ರುಬ್ಕೊಂಡ್ಬಿಟ್ಟು ಇವಾಗ ರೆಡಿಯಾಗಿರುವಂಥ ಉದ್ದಿನಬೇಳೆಗೆ ಪೇಸ್ಟಿಗೆ ಇದನ್ನು ಹಾಕ್ಕೊಳ್ಳೋಣ. ಹಾಕೊಂಡ ನಂತರ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ನೋಡ್ತಿರ್ಬೋದು, ನಾನು ಇವಾಗ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಈರುಳ್ಳಿನೂ ಸಹ ಈಗ ಈ ಪೇಸ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದು ಕಂಪ್ಲೀಟಾಗಿ ಸ್ಟಫ್ಡ್ ರೆಡಿ ಆಯಿತು. ಅಂದರೆ ನಾನು ಈಗ ತುಂಬ್ಕೊಳ್ತೀನಲ್ವ. ಸೊ ಆ ಹಿಟ್ಟು ಇವಾಗ ರೆಡಿ ಆಯಿತು. ನಂತರ ಇವಾಗ ಈ ಕಡುಬು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಒಂದು ಪಾತ್ರೆ ತೊಗೊಳ್ತಿದ್ದೀನಿ. ನೋಡ್ತಿರ್ಬೋದು, ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಳ್ತಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕು, ನಾನಿಲ್ಲಿ 7 to 8 ಮೆಂಬರ್ಸ್ ಡೈಲಿ ನಾನು ಇಷ್ಟೇ ಮಾಡೋದು. ಸೊ ಹಾಗಾಗಿ ಒಂದು ಪಾತ್ರೆ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಕುದಿಲಿಕ್ಕೆ ಇಡ್ತಿದ್ದೀನಿ. ಸೊ ನೀರು ಕುದಿ ಬಂದ ನಂತರ ಅದಕ್ಕೆ ನಾನು ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಸೊ ನಿಮಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಹಾಕ್ಕೊಳ್ಳಿ. ನಾನು ಒಂದು 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಹಾಕೊಂಡ ನಂತರ ನೀಟಾಗಿ ಒಂದು 15 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನೀಟಾಗಿ ಮುದ್ದೆ ಕೋಲು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕೆಲ್ಲ ಹಿಟ್ಟನ್ನು. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಇವಾಗ ಹಿಟ್ಟನ್ನು ಆರಲಿ ಅನ್ನೋ ಕಾರಣಕ್ಕೆ ನಮ್ಮ ಕಡೆ ಹಿಟ್ಟು ಕೆರೆಸಿ ಅಂತ ಕರೀತಾರೆ. ಸೊ ಅದರಲ್ಲಿ ನಾನು 6 ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು. ಸೊ ಇದನ್ನ 6 ಹಾಕೊಂಡ ನಂತರ ಯಾವುದೇ ನೀರು ಹಚ್ಕೊಳ್ಳೋದೆ ಕೈಗೆ, ಮೊದಲೇ ಹಿಟ್ಟನ್ನು ಬಿಸಿ ಇರ್ತಾನೆ ನಾದ್ಕೊಳ್ಬೇಕು. ಸೊ ನಾದ್ಕೊಂಡ ನಂತರ ಅದು ಗಟ್ಟಿ ಅನಿಸಿದ್ರೆ ಇವಾಗ ಸ್ವಲ್ಪ ಕೈ ನೀರು ಹಚ್ಕೊಳ್ತಾ ಈ ಥರ ಸಾಫ್ಟಾಗಿ ನಾದ್ಕೊಳ್ಬೇಕು. ನೋಡ್ತಿರ್ಬೋದು ನಾನು ಯಾವ ಹದಕ್ಕೆ ನಾದ್ಕೊಂಡಿದ್ದೀನಿ ಅಂತ. ನೋಡಿ, ನಾವು ರೊಟ್ಟಿ ಮಾಡ್ತೀವಲ್ವ, ಸೊ ಆ ಹದಕ್ಕಿದ್ರೆ ಸಾಕು, ಅದಕ್ಕಿಂತ ಸ್ವಲ್ಪ ಮೆತ್ತಗಿದ್ರೆ ನಡೆಯುತ್ತೆ. ಸೊ ಇವಾಗ ಅದರಿಂದ ಒಂದು ಸಣ್ಣದಾಗಿ ಒಂದು ಉಳ್ಳೆಗಳನ್ನು ಮಾಡ್ಕೊಳ್ತೀನಿ. ಅಂದರೆ ಸಣ್ಣದಾಗಿ ಈ ಥರ ಉಳ್ಳೆಗಳನ್ನ ತೆಗೆದುಕೊಳ್ತಿದ್ದೀನಿ. ನೋಡ್ತಿರ್ಬೋದು, ಇವಾಗ ಇಷ್ಟು ಮಾಡಿಕೊಂಡು ಇವಾಗ ನಾನು ಕಡುಬು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಕೈಯಲ್ಲಿ ಈ ಥರ ಸ್ವಲ್ಪ ನೀರು ಹಚ್ಕೊಂಡು, ನೋಡ್ತಿರ್ಬೋದು, ಕೈಯಲ್ಲಿ ನೀರು ಹಚ್ಕೊಂಡು ಇವಾಗ ಇದನ್ನು ಕಡುಬು ಮಾಡ್ಕೊಳ್ಬೇಕು. ಅಂದರೆ 2 ಕೈ ಸಹಾಯದಿಂದ 4 ಬ್ರೆಡ್ ಯೂಸ್ ಮಾಡಿಬಿಟ್ಟು, ಅಂದರೆ ಹೆಬ್ಬೆಟ್ಟು 5 ಬ್ರೆಡ್ ಯೂಸ್ ಮಾಡಿಬಿಟ್ಟು, ಸೊ ಇದನ್ನು ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ರೌಂಡ್ ಶೇಪಲ್ಲಿ ಒಂದು ಬೌಲ್ ಇರುತ್ತಲ್ವ, ಸೊ ಬೌಲ್ ಆಕಾರದಲ್ಲಿ ನೀಟಾಗಿ ಒತ್ಕೊಳ್ಬೇಕು ಕೈಯಲ್ಲಿ. ನೋಡ್ತಿರ್ಬೋದು, ನಾನು ಮತ್ತೊಂದು ತೋರಿಸ್ತೀನಿ. ಕೈಗೆ ಅಂದರೆ ಅಂಟುತ್ತಲ್ವ, ಸೊ ಹಾಗಾಗಿ ನೀರು ಹಚ್ಕೊಳ್ತಿದ್ದೀನಿ ಅಷ್ಟೇ, ನಾನು ಮತ್ತೆ ಬೇರೆ ಹಚ್ಕೊಳ್ತಿಲ್ಲ. ನೀರು ಹಚ್ಕೊಂಡ್ಬಿಟ್ಟು ಈ ಥರ ಕೈಯಲ್ಲಿ ಒತ್ಕೊಳ್ಬೇಕು. ಹಿಂಗೆ ಪ್ರೆಸ್ ಮಾಡ್ಕೊಳ್ತಾ ಹೋದರೆ ಈ ಕಡುಬು ರೆಡಿ ಆಗುತ್ತೆ. ನೋಡ್ತಿರೋ ನಾನು ಮತ್ತೊಂದು ತೋರಿಸ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಅಟ್ಲೀಸ್ಟ್ ಕಮೆಂಟ್ ಮಾಡಿ, ಏನಾದರೂ ಹೇಳಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರ ನಾನು ಕಡುಬು ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ಇವಾಗ ಎಷ್ಟೊಂದು ಕಡುಬು ಮಾಡಿಟ್ಕೊಂಡಿದ್ದೀನಿ ಅಂತ. ಇವಾಗ ಹೇಗೆ ಈಗ ರೆಡಿ ಮಾಡ್ಕೊಂಡಿರೋ ಪೇಸ್ಟನ್ನು ಇದ್ರೊಳಗಡೆ ತುಂಬ್ಕೊಂಡ್ಬಿಟ್ಟು ಯಾವ ಥರ ಮಾಡೋದು ಅಂತ ತಿಳಿಸ್ತೀನಿ. ನೋಡಿ, ಇವಾಗ ಈ ಪೇಸ್ಟ್ ರೆಡಿಯಾಗಿದೆ ಅಲ್ವಾ ಉದ್ದಿನಬೇಳೆದು. ಸೊ ಈ ಪೇಸ್ಟನ್ನು ಸ್ವಲ್ಪ ತೆಗೆದುಕೊಂಡು
ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂಥ ಕಡುಬು ಅಲ್ಲವ, ಆ ಕಡುಬಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಂಡು ನೋಡ್ತಿರ್ಬೋದು ಆ ಕಡೆ ಈ ಕಡೆ ಎರಡು ಇವಾಗ ನಾವು ಕರಿಗಡುಬಂತ ಹೋಳಿಗೆ ಮಾಡ್ಕೊಳ್ತೀವಲ್ವ, ಸೊ ಆ ರೀತಿಯೇ. ಆದರೆ ಆ ಕಡೆ ಈ ಕಡೆ ಗ್ಯಾಪ್ ಇಟ್ಟು ಮಿಡಲಲ್ಲಿ ಮಾತ್ರ ಈ ಥರ ಕೂಡಿಸ್ಕೊಳ್ಬೇಕು. ಆ ಕಡೆ ಈ ಕಡೆ ಇದು ಗ್ಯಾಪ್ ಇರಬೇಕು. ನೋಡ್ತಿರ್ಬೋದು ಈ ಥರ ನಾನು ಇಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಒಂದು 3-4 ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಮತ್ತೊಂದಕ್ಕೆ ಹಾಕ್ಕೊಳ್ತಿದ್ದೀನಿ. ಈ ಥರ ಹಾಕ್ಕೊಂಬಿಟ್ಟು ಸೊ ಮಿಡಲಲ್ಲಿ ಮಾತ್ರ ಪ್ರೆಸ್ ಮಾಡ್ಕೊಳ್ಬೇಕು. ಮಿಡಲಲ್ಲಿ ಮಾತ್ರ ಈ ಹಿಟ್ಟನ್ನು ಕೂಡಿಸ್ಕೊಳ್ಬೇಕು. ಈ ಕಡುಬನ್ನು ಮಿಡಲಲ್ಲಿ ಈ ಥರ ಕೂಡಿಸ್ಕೊಂಡು ನೀಟಾಗಿ ನಾವು ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು 10 to 15 ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಬೇಕಾಗುತ್ತೆ. ಬಿಕಾಸ್ ಒಳಗಡೆ ಹಿಟ್ಟು ಕೂಡ ಚೆನ್ನಾಗಿ ಬೇಯಬೇಕಲ್ವಾ. ಸೊ ನೋಡಿ ಈಗ ಮತ್ತೊಂದು ತೋರಿಸ್ತಿದ್ದೀನಿ. ನೋಡಿ ಇವತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸೊ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಆಯ್ತು. ಇನ್ನು ನಮ್ಮ ಕಡೆ ಹಳ್ಳಿ ಶೈಲಿಯಲ್ಲಿ ಯಾವ್ಯಾವ ಥರ ಅಡುಗೆ ಮಾಡ್ತಾರೆ ಪ್ರತಿಯೊಂದೂ ನಾನು ತೋರಿಸ್ತೀನಿ. ಇದನ್ನು ಶ್ರಾವಣದಲ್ಲಿ ಹೆಚ್ಚಾಗಿ ಮಾಡ್ತಾರೆ ನಮ್ಮ ಕಡೆ. ಬಟ್ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ. ಇವಾಗ ನೋಡಿ ನಾನು ಎಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ತಿರ್ಬೋದು ನಾನು ನೆನ್ನೆ ವಿಡಿಯೋದಲ್ಲಿ ಸಿಹಿ ಕಡುಬು ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಬಟ್ ಇದು ಉದ್ದಿನಬೇಳೆ ಖಾರ ಕಡುಬು ಅಂತ ಕೂಡ ಹೇಳ್ಬೋದು. ಸೊ ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆದಂಗೇನೆ ಇದು. ನೋಡ್ತಿರ್ಬೋದು ರೆಡಿ ಆಗಿದೆ. ಇವಾಗ ನಾನು ಇದನ್ನು ಕಾಯಿ ಚಟ್ನಿ ಜೋಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಮತ್ತು ಹಸಿ ಖಾರ ಅಂತ ಹೇಳ್ತಿಲ್ವ, ಸೊ ಮೆಣಸಿನ್ಕಾಯಿ ತೊಗೊಂಡು ಚಟ್ನಿ ಮಾಡ್ತೀವಲ್ವ, ಸೊ ಅದರ ಟೇಸ್ಟ್ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಇವಾಗ ಯಾರ್ಯಾರು ನೋಡ್ತಿದ್ದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿ ವಿಡಿಯೋದಲ್ಲೇ ಹೇಳ್ತೀನಿ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.